ಶ್ರೀಮತಿ ಬಸಂತಬಾಯಿ ಅಕ್ಕಿ ಅವರಿಗೆ ಒಲಿದ ಸ್ನೇಹಶ್ರೀ ಪ್ರಶಸ್ತಿ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ವೀಕ್ಷಕರೇ, ಕಲಬುರಗಿ ನಗರದಲ್ಲಿಂದು ಅಖಿಲ ಕರ್ನಾಟಕ ಸ್ನೇಹ ಗಂಗಾವಾಹಿನಿ ವತಿಯಿಂದ ಕಸ್ತೂರಬಾಯಿ ಬುಳ್ಳ ಸ್ಮಾರಕ ಸಾಂಸ್ಕೃತಿಕ ಭವನದಲ್ಲಿ ಸಂಸ್ಥಾಪನಾ ದಿನ ಪ್ರಯುಕ್ತ ಸ್ನೇಹಶ್ರೀ ಪ್ರಶಸ್ತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಮಾನ್ಯ ಸಭೆ ಜರುಗಿತು. ಕೆಪಿಎಸ್ಸಿ ಸದಸ್ಯರಾದ ಎಂಬಿ ಹೆಗ್ಗಣ್ಣನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಬಾರಿಯ ಸ್ನೇಹಶ್ರೀ ಪ್ರಶಸ್ತಿಯನ್ನು ಶ್ರೀಮತಿ ಬಸಂತಬಾಯಿ ಡಿ ಅಕ್ಕಿ ಅವರಿಗೆ ನೀಡಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದು ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಂಬಿ ಹೆಗ್ಗಣ್ಣನವರು, ಕೆಪಿಎಸ್ಸಿ ಸದಸ್ಯರು ಬೆಂಗಳೂರು, ಓದಿನಲ್ಲಿ ಬಡತನವಿಲ್ಲ, ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಗುರಿ ತಲುಪಲು ಹೆಚ್ಚಿನ ಪುಸ್ತಕವನ್ನು ಓದಬೇಕೆಂದರು. ಸಂಸ್ಥೆಯ ಗೌರವಾಧ್ಯಕ್ಷ ಬಿಪಿ ಬುಳ್ಳ ಅಧ್ಯಕ್ಷತೆ ವಹಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲಸಚಿವೆ ಮೇಧಾವಿನಿ ಕಟ್ಟಿ, ಸಾಹಿತಿ ನಾಗಬಾಯಿ ಬುಳ್ಳ, ಪ್ರೊಫೆಸರ್ ಬಿಜಿ ನಾಟಿಕರ್, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಂಚನಾ, ಸ್ನೇಹ ಗಂಗಾ ಮಾಸಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ರಾಮಚಂದ್ರ ಗಣಾಪುರ್, ಉಪನ್ಯಾಸಕರಾದ ಭೀಮರಾಯ್ ಅರಿಕೆರೆ, ಸ್ನೇಹ ಗಂಗಾವಾಣಿಯ ಕಾರ್ಯಾಧ್ಯಕ್ಷರಾದ ಸೈಬಣ್ಣ ವಡಗೇರಿ, ಉಪಾಧ್ಯಕ್ಷರಾದ ರಾಮಲಿಂಗ್ ನಾಟಿಕರ್, ಮಲ್ಲಿಕಾರ್ಜುನ್ ನಾಯ್ಕೋಡಿ, ಸಂಪಾದಕರು ಫ್ಯಾಷನ್ ಪೀಪಲ್ ಕನ್ನಡ ದಿನಪತ್ರಿಕೆ ಮುಖ್ಯ ಅತಿಥಿ ಸ್ಥಾನ ಭಾಗವಹಿಸಿದರು. ಹಾಗೆ ಅಖಿಲ ಕರ್ನಾಟಕ ಸ್ನೇಹ ಗಂಗಾವಾಹಿನಿಯ ಕಲಬುರಗಿ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳಾದ ಧರ್ಮರಾಜ್ ಜವಳಿ, ರಾಮಲಿಂಗ್ ನಾಟಿಕರ್, ಅಶೋಕ್ ಸೊನ್, ರಾಜು ಸೊನ್ ಮತ್ತು ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ. ಎರಡು 2023-24ನೇ ಸಾಲಿನ ಸ್ನೇಹಶ್ರೀ ಪ್ರಶಸ್ತಿ ಪುರಸ್ಕಾರ ಹಾಗೂ ಇದೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಪಿಯುಸಿ ವಿಜ್ಞಾನ ತಮ್ಮ ತಾಯಿಯವರ ಅತಿ ಹೆಚ್ಚು ಅಂಕಗಳು ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳು. ನಾನು ಓದಬೇಕಂತೇಳಿ ಅಲ್ಲಿ ತನಕ ದನ ಕೈಗೊಂಡು ಮಾಡ್ತೈತಿ, ನನಗೇನಾದ್ರು ಮಾಡ್ತೈತಿ, ನನಗೊಂದು 5 ಗಂಟೆ ಸಂಜೆ ಮುಂದೆ ಏನ್ ಮಾಡೋದು, ಹಳದೊಳಗೆ ಅವಿಗೆ ಮೈ ತೊಡ್ಕೊಂಡು ಬರೋದು, ಒಂದು ಎದ್ರ ಸಭೆಗೆಲ್ಲ ಇದು ಆ ಇದ್ರ ಸಭೆ ದನ ಕೈಸೋರಿಗೆಲ್ಲ ನಾನು ಏನೇನೋ ಮಾಡಿ ಏನ್ ಮಾಡ್ಬೇಕು, ಸಾಲಿ ಬಿಡಿಸ್ಬೇಕಂತೇಳಿ. ಅದಕ್ಕೆ ಅವ ಅಪ್ಪ ಏನ್ ಮಾಡ್ತಾನು, ಸರಳ ಸಾಲಿಗೆ ಒಗಿತಾನೆ. ಒಗದ ಕೂಡಲೇ ಹುಡುಗಿ ಏನ್ ಮಾಡ್ತಾನೆ ಅಂದ್ರೆ ಆವತ್ತ ಡಿಸಿಷನ್ ತಗೊಳ್ತಾನೆ, ಈಗ ನನಗೆ ಬೇರೆ ಹಾದಿಲ್ಲ, ಇನ್ನು ಮೇಲೆ ಏನ್ ಮಾಡಬೇಕು, ಓದಬೇಕಂತೇಳಿ ಅವತ್ತು ಡಿಸೈಡ್ ಮಾಡ್ತಾನು. ಡಿಸಿಷನ್ ತಗೊಂಡಂತ ಒಬ್ಬ ಹುಡುಗಿ ಯಾರು ಅಲ್ಲ, ನಾನು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಗುಣಕ್ಕಾದ್ರು ಸುಪ್ರೀಂ ಕೋರ್ಟ್ ಅಂತ ಬರೀತಾರೆ ಜಸ್ಟಿಸ್ ಶಿವರಾಜ್ ಪಾಟೀಲ್, ರಾಯಚೂರು ಜಿಲ್ಲೆಯ ಒಂದು ಸಣ್ಣ ಹುಟ್ಟಿದಂತ ಹುಡುಗ. ಅದೇ ರೀತಿ ಒಬ್ಬ ಹಳ್ಳಿಗಳು ಹುಟ್ಟಿದಂತ ಹುಡುಗ ಬಾಗಲಕೋಟೆಯಲ್ಲಿ 3 ತಾಲೂಕುಗಳಲ್ಲಿ ಅಪ್ಪ ಅವತ್ತು ಸಂಸತ್ ಗೊತ್ತಾಗಲ್ಲ, ಹೆಬ್ಬೆಟ್ಟು ಏನೂ ಗೊತ್ತಿರೋಲ್ಲ ಅಂತ ಒಬ್ಬ ಮಗ ಕೆಟ್ಟ ಕುಗ್ರದೊಳಗ ಒಂದು ರೈತ ಕುಟುಂಬ ಹುಟ್ಟಿದಂತ ಒಬ್ಬ ಹುಡುಗ ದನ ಕಾಯ್ತಕ್ಕಂಥ ಹುಡುಗಿ ಇವತ್ತು ಕೆಪಿಎಸ್ಸಿ ಒಬ್ಬ ಮೆಂಬರ್ ಆಗ್ತಾನೆ. ಇದಕ್ಕೆ ತಿಂಚಿದ ಏನ್ ಬೇಕು? ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಬಹಳ ಬಡವರಿದ್ದೀವಿ. ಇವ ನಮ್ಮವ ನೆನೆಸಯ್ಯ ಅಂತ ಬಸವಣ್ಣವ್ರು ಹೇಳಿದ್ರು. ನಮ್ಮ ಅವ ಯಾರು, ಇವ ಯಾರು, ಅವ ಬೇರೆ ಇವ ಬೇರೆ ಅಂತ ಹೇಳ್ಕೊತಾ ಹೋಗ್ತೀವಿ ಹೊರತು ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಬರಬೇಕು ಅನ್ನುವಂಥದ್ದು. ಇವರೆಲ್ಲರೂ ನಮ್ಮವರು, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವ ಬಂದಾಗ ಏನಾಗಲ್ಲ ಅಂತ ಹೇಳಿದ್ರೆ, ಗುಲ್ಬರ್ಗಾದೊಳಗೆ ನೋಡ್ತಿರ್ಬೇಕು, ಎಲ್ಲ ಕರ್ನಾಟಕದೊಳಗ ಎಲ್ಲಕ್ಕಿಂತ ಹೆಚ್ಚು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಒಂದೊಂದು ಸಂಘದ ಅಧ್ಯಕ್ಷರು. ಏನೋ ಒಂದು ಕೋಳಿ ಕಬ್ಬಲಿಗ ಏನೇನೋ ಹೆಸರು ಇಟ್ಕೊಂಡು ಎಲ್ಲರೂ ಅಧ್ಯಕ್ಷರಾಗಿ ಎಲ್ಲರೂ ರಾಜಕಾರಣ ಮಾಡಿರ್ತಾರೆ. ಅಂದ್ರೆ ಈ ಒಂದು ಜಾಗೃತಿ ಎಷ್ಟರ ಮಟ್ಟಿಗೆ ಬಂದದ್ದು ಅಂತ ಹೇಳಿದ್ರೆ, ನಾನು ಒಂದು ಸಂಘ ಕಟ್ಟೋದು, ನಾನು ಒಂದು ಅಧಿಕಾರಿ ಆಗಬೇಕು ಅಂತಕ್ಕಂಥದ್ದು ಬೆಳವಣಿಗೆ ಎಷ್ಟಾಗಿದೆ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಇವತ್ತು ಸ್ನೇಹ ಗಂಗಾವಾಹಿನಿ ಬಗ್ಗೆ ಮಾತಾಡಬೇಕು. ಇಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಬಹಳ ಚೆನ್ನಾಗಿದೆ, ಶಿಕ್ಷಕ ಸಿಬ್ಬಂದಿ ಕೂಡ ಬಹಳ ಚೆನ್ನಾಗಿದೆ. ಇಲ್ಲಿ ನಮ್ಮ ಬಿಪಿ ಬುಳ್ಳ ಅವರು ಮನೆಗೆ ಬರೋದೇ ಇಲ್ಲ, ಅವ್ರ ಮನೆಗೆ ಮುಂಜಾನೆ 9ಕ್ಕೆ ಊಟ ಕಟ್ಕೊಂಡು ಬಂದ್ರೆ ಸಂಜೆ 6ಕ್ಕೆ ಮನೆಗೆ ಬರ್ತಾರೆ. ನನಗೂ ಹೋದ್ರೆ ಹೋಗಿ ಬಿಡು, ಬಂದ ಆರಾಮ್ ಟಿವಿ ನೋಡ್ತಿರ್ತಾರೆ, ಆರಾಮಾಗಿರ್ತೀನಿ.
ಅವ್ರು ಬೆಳಗ್ಗೆ ಹೋದ್ರೆ ಸಂಜೆಗೆ ಬರೋರು. ಈಗ ರಾತ್ರಿ ಕೇಳಿದೆ 10 ಗಂಟೆಗೆ ಬಂದ್ರು. ಯಾಕ್ರಿ ಅಲ್ಲೇ ಮಾಡ್ಕೋಬೇಕಿತ್ತು, ಮುಂಚೆನೆ ಮತ್ತೆ ಅಲ್ಲೇ ಶುರು ಮಾಡ್ಬೇಕಿತ್ತಲ್ಲ, ಯಾಕೆ ಬಂದ್ರಿ 10 ಗಂಟೆಗೆ? ಅವರು ಅಲ್ಲೇ ಮಲ್ಕೋಬೇಕಿತ್ತು. ಅದಕ್ಕೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನತಕ್ಕಂಥದ್ದು ಅವರ ಪ್ರತಿಯೊಂದು ಕಣದೊಳಗದ. ಮಕ್ಕಳು ಹೇಳ್ತಾರೆ, ನಾನು ಹೇಳ್ತೀನಿ ಯಾಕೆ ಹೋಗ್ತೀರಿ, ಯಾಕೆ ಹೈರಾಣ ಆಗ್ತೀರಿ ಅಂತ ಯಾರ ಮಕ್ಕಳು ಕೇಳಿದೆ. ನಾ ಇರೋ ತನಕ ಸ್ನೇಹನ ನಿಮ್ಮ ಕೆಲಸ ಮಾಡೋರೆ, ಯಾಕೆ ಟೆನ್ಷನ್ ಮಾಡ್ಕೊತೀರಿ? ಕಾರ್ಯಕ್ರಮ ಅಂದ್ರೆ ಯಾ ಸಮಾಧಾನ ಇರಬೇಕು ಅಂದ್ರೆ ಈ ಸಂಸ್ಥೆ ಅವರಿಗೆ ಅವರ ಸೋದರನಾಮ PG ನಾಟಿಕರ್ ಅವ್ರ ಮೂಲಕ ಇವ್ರು ಕಲೆಕ್ಟ್ ಮಾಡ್ತಾರೆ. ಅವ್ರು ಇವ್ರಿಗೆ ಹಾಕಿದ್ರು, ಅದು ಬಿಡ್ತಾನೆ ಇಲ್ಲ, ಅದು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ ಗೌರವಾಧ್ಯಕ್ಷರು, ಅವರ ಕಾರ್ಯಕಾರಿ ಮಂಡಳಿ ಸದಸ್ಯರು, ಅವರ ಶಿಕ್ಷಕ ಸಿಬ್ಬಂದಿ, ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗುತ್ತಾ. ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಮಾತನಾಡಬೇಕಾಗಿತ್ತು, ಬಹಳಷ್ಟು ವಿಷಯಗಳದಾವ, ಆದ್ರೆ ಟೈಮ್ ಹಾಳಾಗದ. ನಾ ಹೆಚ್ಚಿಗೆ ಟೈಮ್ ತಗೊಳ್ಳಿಲ್ಲ ಅನ್ನಿಸ್ತದೆ. 10-15 ನಿಮಿಷ ಆಗಿರಬೇಕು. ಎಲ್ಲರಿಗೂ ನಮಸ್ಕಾರ. ಆ ಕಾರ್ಯಕ್ರಮ ಆಯ್ತು. ಅದೇ ರೀತಿಯಾಗಿ ST ಮಾಡೋದ್ರ ಸಲುವಾಗಿ ಕೂಡ ವಿಧಾನ ಪರಿಷತ್ಗಳು ಬಹಳಷ್ಟು ಮಾತುಗಳನ್ನು ಹೇಳಿದ್ರು. ಅವ್ರು ಮಾತೆತ್ತಿದ್ರೆ ಕಾಕ ಕಾಲೇಜಿಂದ ಹಿಡ್ಕೊಂಡು ಇವತ್ತಿದ್ದಲ್ಲ ಬಡ ಬಡವಣ ಹೇಳ್ತಿದ್ರು. ಅವ್ರ ವಚನ ಹೇಳಿದ್ರೆ ನಮ್ಗೆ ಯಾರಿಗೂ ಬೈಪಾಟ್ ಮಾಡಿ ಹೇಳಿಕ್ಕಾಗಲ್ಲ, ಅಷ್ಟು ವಚನ ಹೇಳ್ತಿದ್ರು. ಎಂಥ ವ್ಯಕ್ತಿತ್ವ, ಎಂಥ ಒಂದು ಅವರ ಮಾತುಗಾರಿಕೆ. ಅವರ ಭಾಷಣ ಸಲುವಾಗಿ ಬಂದು ಹೋಗಿದ್ರು. ಅವ್ರ ಭಾಷಣ ಮುಗಿದು ಅವ್ರಿಗೆ ಯಾಕೆ ಹೋಗಿದ್ರು ಬಗ್ಗೆ ಯಾಕೆ ಹೇಳಿರ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಅವರ ಗರಡಿ ಒಳಗೆ ಬೆಳೆದಲ್ಲಿ ಹೋಗಿ ಅನ್ನೋ ಕಾರಣಕ್ಕಾಗಿ ಮಾತುಕತೆ ಕೇಳಬೇಕಾಗಿತ್ತು. ಇವತ್ತು ಯಾರು ಬೇಕಾದ್ರೂ ಎಲ್ಲರೂ ನಾವು ಇದ್ರಲ್ಲಿ ಹೇಳಿದ್ರು ಅನ್ಯಾಯ ಜಂಬರ್ ತಿರುಗಾಡ್ತಾರೆ. ಅವ್ರು ಯಾರು ವಿರೋಧ ಮಾಡಿದ್ರು ಅವ್ರು ಕೂಡ ಹಾಕೊಂಡು ತಿರುಗಾಡ್ತಕ್ಕಂಥ ಕಾಲ ಇವತ್ತು ಬಂದವರು. ಅದಕ್ಕೆ ನಾವು ರಾಜಕೀಯವಾಗಿ ಸದೃಢಾಗಬೇಕು ಅಂತ ಅವ್ರು ಹೇಳ್ತಿದ್ರು. ಅಂದ್ರೆ ಇವತ್ತು ನಾವು ರಾಜಕೀಯವಾಗಿ ಸದೃಢವಾಗಿದ್ದು ಸಮಾಜದ ಬಗ್ಗೆ ಕಳಕಳಿ ರಾಜಕಾರಣಿಗಳು ಎಷ್ಟೇ ಇದ್ದಾರೆ ಅಂತ ನಾವು ನೋಡಬೇಕಾಗಿದೆ. ವಿಧಾನ ಪರಿಷತ್ಗಳಾಗಲಿ ಮಾಜಿ ಮಂತ್ರಿಗಳಾಗಿರ್ಬೋದು, ಅವರೆಲ್ಲ ಬರೀ ಸ್ವಾರ್ಥಕ್ಕಾಗಿ ಇರ್ತಾರೆ, ಸಮಾಜಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ.